ತೆಲಂಗಾಣ ಕರ್ನಾಟಕ ಇದೆರಡೂ ಕೂಡ ಇವತ್ತು ನೋಡಿ ತೆಲಂಗಾಣ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ದುಡ್ಡು ಎಲ್ಲಿಗೋ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. CBIಗೆ ಹೋಗುತ್ತೆ, ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ ಯಾರು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಯಾರು OBCಗಳಿಗೆ ಅನ್ಯಾಯ ಮಾಡಿದ್ದಾರೆ, ಎಷ್ಟು ಜನ ಅನ್ಯಾಯ ಇವತ್ತು ಈ ಜನಗಳು ಇವತ್ತು ನೋಡ್ತಾ ಇದ್ದಾರೆ ಕಣ್ಣಲ್ಲಿ ಏನಾಗ್ತದೆ. ಮಾತಾಡ್ತೀನಿ ರಾಮಮೂರ್ತಿ ಅವರೇ. ಈಗ ಓವರಾಲ್ ಇಡೀ ದೇಶದ ಒಟ್ಟು ಚಿತ್ರಣ ಸಿಗ್ತಾ ಇರುವಂಥದ್ದು 543 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ NDA 355ರಿಂದ 370 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇದೆ. NDA 543 ಕ್ಷೇತ್ರಗಳ ಪೈಕಿ 355ರಿಂದ 370 ಸೀಟ್ಗಳಲ್ಲಿ, ಕಾಂಗ್ರೆಸ್ 125ರಿಂದ 140 ಸೀಟ್ಗಳಲ್ಲಿ, ಕಾಂಗ್ರೆಸ್ನ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಮತ್ತೆ 125ರಿಂದ 140 ಸೀಟ್ಗಳಲ್ಲಿ ಮಾತ್ರನೇ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥನ್ನ ಸಮೀಕ್ಷೆ ಹೇಳ್ತಾ ಇದೆ. ಇತರರು 42ರಿಂದ 52 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 42ರಿಂದ 52 ಸೀಟ್ಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಬಹುದು. 355ರಿಂದ 370 ಸೀಟ್ಗಳಲ್ಲಿ ಈ ಬಾರಿ ಮತ್ತೆ NDA ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಅಂದರೆ ಕಳೆದ ಬಾರಿ ಏನು 353 ಸೀಟ್ಗಳನ್ನೇನು ಗಳಿಸಿದ್ರು ಅದಕ್ಕಿಂತಲೂ ಹೆಚ್ಚಿನ ಬಹುಮತವನ್ನು ಈ ಬಾರಿ ಮತ್ತೆ NDA ಗಳಿಸಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಬಾರಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು NDA ಇರುವಂತಹ ಸಾಧ್ಯತೆ ಇದೆ ಅಂತೇಳಿ 355ರಿಂದ 370 ಸೀಟ್ಗಳಲ್ಲಿ ಈ ಬಾರಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇರುವಂಥದ್ದು. ಎಕ್ಸಿಟ್ ಪೋಲ್ ಪ್ರಕಾರ 355ರಿಂದ 370, ಅಂದರೆ ಕಳೆದ ಬಾರಿ ಏನು ಗಳಿಕೆ ಮಾಡಿದ್ರು ಅದಕ್ಕಿಂತ ಒಂದೆರಡು ಸೀಟ್ ಜಾಸ್ತಿನೇ ಗಳಿಸ್ತಾರೆ ಹೊರತು ಕಡಿಮೆ ಆಗುವುದಿಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಕಾಂಗ್ರೆಸ್ನ ಮೈತ್ರಿಕೂಟ 125ರಿಂದ 140 ಸೀಟ್ಗಳಲ್ಲಿ, ಇತರರು 42ರಿಂದ 52 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಬೃಹತ್ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು NDA ಮೈತ್ರಿಕೂಟ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇರುವಂಥದ್ದು ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರವಾಗಿ. ಇನ್ನು ಉತ್ತರ ಪ್ರದೇಶದಲ್ಲಿ ವಿಚಾರಕ್ಕೆ ಬಂದಾಗ 80 ಸ್ಥಾನಗಳಲ್ಲಿ 68ರಿಂದ 71 ಸ್ಥಾನಗಳನ್ನು NDA ಗಳಿಸಿಕೊಳ್ಬೋದು. ಇಂಡಿಯಾದವರು 9ರಿಂದ 12, ಇತರರು 0 ಅನ್ನುವಂತಹ ಸ್ಥಿತಿ ಇರುವಂಥದ್ದು. ದೊಡ್ಡ ರಾಜ್ಯಗಳಲ್ಲಿ ಯಾವ್ಯಾವ ಸ್ವರೂಪದ ರಿಸಲ್ಟ್ ಈ ಬಾರಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿರೀಕ್ಷೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಉತ್ತರ ಪ್ರದೇಶದ 68ರಿಂದ 71 ಸೀಟ್ಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ 9ರಿಂದ 12 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು. ಮಹಾರಾಷ್ಟ್ರದಲ್ಲಿ NDA 32ರಿಂದ 35 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಕಳೆದ ಬಾರಿ 42 ಸೀಟ್ಗಳನ್ನು ಗಳಿಸಿತ್ತು, ಈ ಬಾರಿ ಕಡಿಮೆ ಆಗುತ್ತೆ. ಇಂಡಿಯಾ ಕೂಟಕ್ಕೆ ಇಲ್ಲಿ ಸ್ಥಾನಗಳ ಗಳಿಕೆಯಲ್ಲಿ ಹೆಚ್ಚಳ ಆಗುತ್ತೆ. 15ರಿಂದ 18 ಸೀಟ್ಗಳನ್ನು ಗಳಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಏನು ನಿರೀಕ್ಷೆಯನ್ನು ಇಂಡಿಯಾ ಕೂಟ ಇಟ್ಕೊಂಡಿದೆ ಮಹಾರಾಷ್ಟ್ರದಲ್ಲಿ, ನಾವು 30ಕ್ಕೂ ಹೆಚ್ಚು ಸೀಟ್ಗಳನ್ನು ಗಳಿಸ್ತೀವಿ ಅಂತೇಳಿ, ಆ ಸಾಧ್ಯತೆ ಕಡಿಮೆ ಇದೆ ಅನ್ನೋದನ್ನು ಈ ಬಾರಿಯ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇಲ್ಲ 15ರಿಂದ 18 ಸೀಟ್ಗಳು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು. ಇನ್ನು ಗುಜರಾತ್ನ 26ಕ್ಕೆ 26 ಸೀಟ್ಗಳನ್ನು ಕೂಡ BJP ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದಿದೆ. ಇಂಡಿಯಾದವರು 0 ಅಲ್ಲಿ, ಯಾಕಂದರೆ ಅಲ್ಲಿ ಆಮ್ ಆದ್ಮಿ ಪಕ್ಷ 2 ಸ್ಥಾನಗಳಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿತ್ತು. ಉಳಿದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿತ್ತು. ಅದರಲ್ಲಿ ಒಬ್ಬ ಅಭ್ಯರ್ಥಿ ಕಡೆ ಕ್ಷಣದಲ್ಲಿ ಅಭ್ಯರ್ಥಿ ನಾಮಪತ್ರವನ್ನು ಹಿಂಪಡೆದ್ರು. ಆಲ್ರೆಡಿ ಒಂದು ಸ್ಥಾನವನ್ನು ಗುಜರಾತ್ನಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದೆ ಭಾರತೀಯ ಜನತಾ ಪಕ್ಷ. ಅದರ ಜೊತೆಗೆ ಉಳಿದಂತಹ 26ರ ಪೈಕಿ 25ಕ್ಕೆ 25 ಕೂಡ ಗೆದ್ದುಕೊಳ್ಬೋದು ಅಂತೇಳಿ. ಇನ್ನು ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ NDA 21ರಿಂದ 24 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾಗೆ ಯಾವುದೇ ರೀತಿಯಂಥ ಸ್ಥಾನಗಳು, ಕಳೆದ ಬಾರಿ 2 ಸೀಟ್ಗಳಲ್ಲಿ ಗೆದ್ದಿದ್ರು. ಅಧೀರ್ ರಂಜನ್ ಚೌಧರಿ 5 ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರಾಗಿ ಲೋಕಸಭೆಯ ಒಳಗಡೆ ಕೆಲಸ ಮಾಡಿದಂಥವರು, ಅವರು ಕೂಡ ಈ ಬಾರಿ ಸೋಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. TMC 18ರಿಂದ 21 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದಂತೆ. ಇನ್ನು ಬಿಹಾರದಲ್ಲಿ NDA 31ರಿಂದ 34 ಸೀಟ್ಗಳು, ಕಳೆದ ಬಾರಿಗಿಂತ ಕಡಿಮೆ ಆಗುತ್ತೆ ಈ ಬಾರಿ NDA ಗಳಿಕೆಯಲ್ಲಿ. ಆದರೆ ಇಂಡಿಯಾ ಗಳಿಕೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆದಂತೆ ಕಾಣ್ತಾ ಇಲ್ಲ. 6ರಿಂದ 9 ಸೀಟ್ಗಳಿಗೆ ಸೀಮಿತ ಆಗ್ಬೋದು ಇಂಡಿಯಾ ಕೂಟ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಈ ಸಮೀಕ್ಷೆ ಬಿಹಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮಧ್ಯಪ್ರದೇಶದ ವಿಚಾರಕ್ಕೆ ಬಂದಾಗ 26ರಿಂದ 29, ಅಂದರೆ 29ಕ್ಕೆ 29 ಕೂಡ ಗೆಲ್ಲಲು ಅವಕಾಶವೂ ಕೂಡ ಮಧ್ಯಪ್ರದೇಶಕ್ಕೆ ಇದೆ. ಅಲ್ಲಿ ವಿಶೇಷವಾಗಿ
ಕಮಲ್ನಾಥ್ ಅವರ ಪುತ್ರ ಕೂಡ ಟಫ್ ಫೈಟ್ ಅನ್ನು ಎದುರಿಸ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಅನ್ನುವಂಥದ್ದಿದೆ. 0ಯಿಂದ 3 ಸ್ಥಾನಗಳು ಕಳೆದ ಬಾರಿ ಅವರೊಬ್ಬರು ಮಾತ್ರ ಗೆದ್ದಿದ್ರು, ಆದರೆ ಈ ಬಾರಿ ಅವ್ರಿಗೂ ಕೂಡ ಬಹಳ ಟಫ್ ಫೈಟ್ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ 18ರಿಂದ 23 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 2ರಿಂದ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಈ ಒಂದು ಎಕ್ಸಿಟ್ ಪೋಲ್. 2ರಿಂದ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಬಹುದು. 18ರಿಂದ 23 ಸ್ಥಾನಗಳಲ್ಲಿ NDA ಅಥವಾ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಕಳೆದ ಬಾರಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು ಬಿಜೆಪಿ, ಈ ಬಾರಿ ಗಳಿಕೆ ಕಡಿಮೆ ಆಗಬಹುದು. ಇನ್ನು ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಈ ಬಾರಿ ಅಂದರೆ ಬಿಜೆಪಿ ಈ ಬಾರಿ 13ರಿಂದ 15 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ ಅಥವಾ ಕಾಂಗ್ರೆಸ್ ಅಲ್ಲಿ 0 ಮತ್ತು ಬಿಜೆಡಿ 6ರಿಂದ 8 ಸ್ಥಾನಕ್ಕೆ ಕುಸಿಯುತ್ತೆ. ಅದು ಅಂದರೆ ಕಂಪ್ಲೀಟ್ ಆದಂಥ ಕುಸಿತ, ಸಿಂಗಲ್ ಡಿಜಿಟ್ಗೆ ಇಳಿಕೆಯಾಗುತ್ತೆ ಬಿಜೆಡಿ ಅನ್ನುವಂಥದ್ದು ಒಡಿಶಾದಿಂದ ಸಿಗ್ತಾ ಇರುವಂತಹ ರಿಪೋರ್ಟ್. ಒಡಿಶಾದಲ್ಲಿ ವಿಧಾನಸಭೆ ಚುನಾವಣೆಯು ಕೂಡ ನಡೀತಾ ಇದೆ. ಲೋಕಸಭೆ ಚುನಾವಣೆಯ ಜೊತೆಗೇನೆ ಅಲ್ಲಿ ಬಹಳ ತೀವ್ರ ಸ್ವರೂಪದಂತಹ ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ನಾಯಕರು ತೊಡಗಿದ್ರು. ಈ ಬಾರಿ NDA ಅಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗಳಿಸ್ಕೊಳ್ಬೋದು. ಎಲ್ಲಿ ಮೈನಸ್ ಆಗುತ್ತೋ ಆ ಸೀಟ್ಗಳು ಒಡಿಶಾದಂತಹ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಪ್ಲಸ್ ಆಗುತ್ತೆ ಅಂತೇಳಿ. ಇನ್ನು ತಮಿಳುನಾಡಿನಲ್ಲಿ 1ರಿಂದ 3 ಸೀಟ್ಗಳು, 26ರಿಂದ 30 ಸೀಟ್ಗಳು ಇಲ್ಲಿ ಇಂಡಿಯಾ ಕೂಟಕ್ಕೆ ಬರಬಹುದು. ಇತರರು 6ರಿಂದ 8 ಸ್ಥಾನಗಳಲ್ಲಿ ಗಳಿಕೆಯನ್ನು ಮಾಡ್ಕೊಳ್ಬಹುದು ಅಂತೇಳಿ. 26ರಿಂದ 30 ಸೀಟ್ಗಳಿಗೆ ಸೀಮಿತ ಆಗ್ಬೋದು ಅಂತೇಳಿ. ಕೇರಳದಲ್ಲಿ 1ರಿಂದ 3 ಸೀಟ್ಗಳು ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾ ಕೂಟ 15ರಿಂದ 18 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಕಳೆದ ಬಾರಿ 19 ಸೀಟ್ ಗೆದ್ದಿದ್ರು. ಇತರರು ಅಥವಾ LDFನವರು 2ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ NDA 19ರಿಂದ 22, TDP ಜೊತೆಗಿನ ಮೈತ್ರಿ ನಿಜಕ್ಕೂ ಕೂಡ ದೊಡ್ಡ ಫಲವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಂತಿದೆ. ಇತರರು ಅಂದರೆ YSRCP ಈ ಬಾರಿ 5ರಿಂದ 8 ಸ್ಥಾನಕ್ಕೆ ಸೀಮಿತ ಆಗುತ್ತೆ. ಕಳೆದ ಬಾರಿ 22 ಸೀಟ್ಗಳನ್ನು ಗೆದ್ದಿದ್ರು, ಈ ಬಾರಿ ಅದು 5ರಿಂದ 8ಕ್ಕೆ ಇಳಿಕೆ ಆಗುತ್ತೆ. ತೆಲಂಗಾಣದಲ್ಲಿ NDA 7ರಿಂದ 10ಕ್ಕೆ ಏರಿಕೆ ಆಗಬಹುದು. ಇಂಡಿಯಾ ಕೂಟ 5ರಿಂದ 10 ಸ್ಥಾನಗಳನ್ನು ಗಳಿಸಬಹುದು ಅಂತೇಳಿ. ಇಲ್ಲಿ ಕಾಂಗ್ರೆಸ್ಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ನಂಬರ್ ಇಂಪ್ರೂವ್ ಆಗ್ತಾ ಇದೆ ನಿಜ, ಆದರೆ ಕಾಂಗ್ರೆಸ್ನ ನಿರೀಕ್ಷೆಯ ರೀತಿಯಲ್ಲಿ ನಂಬರ್ಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿಯ ನಂಬರ್ಗಳು ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತೆ, ಯಾಕಂದರೆ 4 ಸೀಟ್ ಗೆದ್ದಿದ್ರು, ಅದು 7ಕ್ಕೆ ಹೋಗ್ಬೋದು ಅಂತೇಳಿ. ಇತರರು 3ರಿಂದ 5 ಅಂದರೆ ಇದರಲ್ಲಿ AIMIM ಮತ್ತು BRS ಈ 2 ಪಕ್ಷಗಳು ಸೇರಿದ್ದಾವೆ. 1 ಸೀಟು AIMIM ಗೆಲ್ಲಬಹುದು ಅನ್ನುವಂಥದ್ದು ಇರುವಂಥದ್ದು. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಾಗ 21ರಿಂದ 24 ಸೀಟ್ಗಳಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಕಾಂಗ್ರೆಸ್ 3ರಿಂದ 7 ಸ್ಥಾನಗಳಿಗೆ ಸೀಮಿತ ಆಗಬಹುದು. JDS 1ರಿಂದ 7 ಸ್ಥಾನಗಳು. ಕಾಂಗ್ರೆಸ್ಗೆ 1ಕ್ಕಿಂತ ಹೆಚ್ಚು ಸ್ಥಾನ ಬಂದಾಗಲೂ ಕೂಡ ನಮಗೆ ಪ್ಲಸ್ ಆಗಿದೆ ಅಂತ ಹೇಳ್ಕೊಳ್ಳುವಂಥ ಅವಕಾಶ ಇದ್ದೇ ಇರುತ್ತೆ. ಆದರೆ ಕಾಂಗ್ರೆಸ್ನ ನಿರೀಕ್ಷೆ ಇರುವಂಥದ್ದು 10ಕ್ಕಿಂತ ಹೆಚ್ಚು ಸೀಟ್ಗಳು, ಡಬಲ್ ಡಿಜಿಟ್ ಮಿನಿಮಮ್, ಅದರಲ್ಲಿ 14, 16, 18, 20 ಈ ರೀತಿಯಾದಂಥ ನಂಬರ್ಗಳನ್ನು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಇನ್ನು JDS 1ರಿಂದ 2 ಒಂದು ಅಂಶದ ಪ್ರಕಾರ ಎಕ್ಸಿಟ್ ಪೋಲ್ನಲ್ಲಿ ಬಹಳ ಕ್ಲಿಯರ್ ಆಗಿರುವಂತಹ ಕೀ ಕಾನ್ಸ್ಟಿಟ್ಯೂನ್ಸಿ ವಿಚಾರಕ್ಕೆ ಬಂದಾಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಕ್ಲೋಸ್ ಫೈಟ್ ಇದ್ದೇ ಇದೆ ಈ ಕ್ಷಣದಲ್ಲೂ ಅನ್ನೋಂಥ ಎಕ್ಸಿಟ್ ಪೋಲ್ ಹೇಳಿರುವಂಥದ್ದು. ಅದರ ಪ್ರಕಾರ ಕುಮಾರಸ್ವಾಮಿ ಅವರು ಸಣ್ಣ ಅಡ್ವಾಂಟೇಜನ್ನು ಪಡ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಅಂತ ಹೇಳಿ. ಹೀಗಾಗಿ ಒಂದು ನಿಶ್ಚಿತವಾಗಿ ಗೆಲ್ಲಬಹುದಾಗಿರುವಂತಹ ಕ್ಷೇತ್ರ ಇರುವುದು ಅದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು. ಜೊತೆಗೆ ಇನ್ನೂ ಒಂದು ಕ್ಷೇತ್ರವನ್ನು ಹೆಚ್ಚುವರಿಯಾಗಿ ಗೆಲ್ಲೋದಕ್ಕೆ ಸಾಧ್ಯ ಇದೆ, ಅದು ಬಹುತೇಕ ಹಾಸನದ ವಿಚಾರದಲ್ಲೂ ಕೂಡ ಇರುವಂತಹ ಅಂಶ. ಹೀಗಾಗಿ ಮುಂದೆ ಪ್ರಜ್ವಲ್ ರೇವಣ್ಣರನ್ನ ಏನು ಮಾಡ್ತಾರೆ JDSನವರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇದು ನಮಗೆ ಕರ್ನಾಟಕದ ಮಟ್ಟಿಗೆ ಲೋಕಸಭೆಯಲ್ಲಿ ಯಾರು ಗೆಲ್ತಾರೆ ಅನ್ನೋಷ್ಟೇ ಪ್ರಮುಖವಾಗಿರುವಂಥ ಇನ್ನೊಂದು ಪ್ರಶ್ನೆ ಇರುವಂಥದ್ದು. JDSನವರು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಒಂದು ವೇಳೆ ಅವರು ಗೆದ್ದರು ಅಂತೇಳಿ ಆದರೆ ಆಗ BJPಯವರ ನಿಲುವು ಹೆಂಗಿರುತ್ತೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗ್ಬೋದು. ಒಟ್ಟಾರೆಯಾಗಿ 543 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 355ರಿಂದ 370 ಸೀಟುಗಳಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ. 125ರಿಂದ 140 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ. ಇತರರು ಇದರಲ್ಲಿ TMC ಸೇರಿದಂತೆ ಇತರೆ ಪಕ್ಷಗಳು ಸೇರ್ಕೊಂಡಿರುವಂಥದ್ದು. ಇಲ್ಲಿ 42ರಿಂದ 52 ಸ್ಥಾನಗಳು ಇತರರು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಬಹುತೇಕ ಕಳೆದ ಬಾರಿಗಿಂತಲೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ಈ ಬಾರಿ NDA ಮೈತ್ರಿಕೂಟ ಗಳಿಸುತ್ತೆ ಅನ್ನುವಂಥದ್ದನ್ನ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರೋ ತನಕ ಕಾಯಲೇಬೇಕು.
ಯಾಕಂದ್ರೆ ಜನ ಯಾವ ರೀತಿಯಾದಂಥ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.